ಇವತ್ತು ನಾನು ಇದ್ಕಿನ ಬೇಳೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಳ್ಳಿ ಸ್ಟೈಲು ಇದ್ಕಿನ ಬೇಳೆ. ಜಾಸ್ತಿ ಮಸಾಲೆ ಏನೂ ಹಾಕೋದಿಲ್ಲ ಅದಕ್ಕೆ. ನೋಡಿ, ಇದ್ಕಿನ ಬೇಳೆ ಅರ್ಧ ಕೆಜಿ ತೊಗೊಂಡಿದ್ದೀನಿ. ಚಿಕ್ಕಡಿಕಾಯಿ 100 ಗ್ರಾಮ್, ಒಂದೇ ಒಂದು ಬಿಳಿ ಬದನೆಕಾಯಿ, ರುಬ್ಬೋದಕ್ಕೆ ಕೊಬ್ಬರಿ, ಸ್ವಲ್ಪ ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ. ಬೇಕಾದರೆ ನೀವು ಹಣ್ಣುಮೆಣ್ಸಿನ್ಕಾಯಿ ಹಾಕೋಬೋದು. ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ. ಬಾಣಲಿಯಲ್ಲಿ ಫ್ರೈ ಮಾಡ್ತೀನಿ ನಾನು. ಸ್ವಲ್ಪ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದ್ರ ಜೊತೆಗೆ ಸ್ವಲ್ಪ ಕಾಳು ಹಾಕ್ಕೊಳ್ತೀನಿ. ನಮಗೆ ಮಂದಕ್ಕೆ ಬೇಕಾದರೆ ಮಂದಿಗೆ, ತೆಳ್ಳಗೆ ಬೇಕಾದರೆ ತೆಳ್ಳಗೆ. ಕಾಳು ಸ್ವಲ್ಪ ಹಾಕೊಂಡ್ರೆ ತೆಳ್ಳಗಾಗುತ್ತೆ, ಜಾಸ್ತಿ ಹಾಕೊಂಡ್ರೆ ಮಂದಗಾಗುತ್ತೆ ಸಾರು. ಸ್ವಲ್ಪ ಬಾಡಿಸ್ಕೋಬೇಕು ಈರುಳ್ಳಿ, ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು. ನಿಮಗೆ ಬೇಕಾದರೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೋಬೋದು. ಈರುಳ್ಳಿ ಬಾಡಿಸಿದಾದ್ಮೇಲೆ ಸ್ವಲ್ಪ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು, ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಧನಿಯಾ ಪುಡಿ ಆ್ಯಡ್ ಮಾಡ್ಕೋಬೇಕು. ಮತ್ತೆ ರುಬ್ಬೋದಕ್ಕೆ ಹುರಿದಿಟ್ಕೊಂಡಿರೋದು, ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಕೊಬ್ಬರಿ ಮತ್ತೆ ನಾವಿಲ್ಲಿ ಹುರಿದಿಟ್ಕೊಂಡಿದ್ದೀರಲ್ಲ, ಸಾರಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕೊಳ್ತೀನಿ. ಚಿಕ್ಕಡಿಕಾಯಿ, ಬದನೆಕಾಯಿ ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡ್ಸ್ಕೋಬೇಕು. ಈಗ ಕಾಳು ಸ್ವಲ್ಪ ಬಾಡ್ಸ್ಕೋಬೇಕು. ಈಗ ಸ್ಮೆಲ್ ಹೋಗ್ಬೇಕು, ಸೊಗಡು ಸ್ಮೆಲ್ಲು. ಅವರೆಕಾಯಿ ಸೊಗಡು ಸ್ಮೆಲ್ ಇರುತ್ತಲ್ವ, ಅದು ಎಣ್ಣೆಯಲ್ಲಿ ಸ್ವಲ್ಪ ಹೋಗ್ಬೇಕು. ಒಗ್ಗರಣೆಯಲ್ಲಿ ಸ್ವಲ್ಪ ಎಲ್ಲ ಬೇಯಿಸ್ಕೋಬೇಕು, ತರಕಾರಿ, ಇದ್ಕಿನ ಬೇಳೆ ಎಲ್ಲ. ಮತ್ತೆ ಪಕ್ಕದಲ್ಲಿ ಸ್ವಲ್ಪ ನೀರು ಕಾಯಿಸಿಟ್ಕೊಂಡಿರ್ಬೇಕು ಬೇಯೋದಕ್ಕೆ. ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಬೆಂದಿದೆ, ಸ್ವಲ್ಪ ನೀರು ಹಾಕೋಣ. ನೀರಲ್ಲಿ ಬೇಳೆ, ತರಕಾರಿ ಎಲ್ಲ ಬೇಯಬೇಕು. ತುಪ್ಪದಲ್ಲಿ ಒಗ್ಗರಣೆ ಹಾಕೋಣವರು ಹಾಕೋಬೋದು, ಎಣ್ಣೆಯಲ್ಲಿ ಒಗ್ಗರಣೆ ಹಾಕೋಣವರು ಹಾಕೋಬೋದು. ತುಪ್ಪದಲ್ಲಿ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಮತ್ತು ಈಗ ಉಪ್ಪು ಹಾಕ್ಬಿಡಿ, ಉಪ್ಪು ಇಟ್ಕೊಳ್ಳುತ್ತೆ ಕಾಳಿಗೆ, ತರಕಾರಿಗೆ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಬೆಂದ ಮೇಲೆ ಖಾರ ಬೆರೆಸೋದು, ಗ್ರೈಂಡ್ ಮಾಡಿರೋ ಖಾರ ಬೆರೆಸೋದು. ಇದೆ ಸ್ವಲ್ಪ ಏನು ಪೂರ್ತಿನೇ ಬೆಂದಿದೆ. ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆಯನ್ನು ಹಾಕೋಣ. ಮಸಾಲೆ ಹಾಕಿ ತಿರುಗಿಸಿ ಚೆನ್ನಾಗಿ ಕುದಿಬೇಕು ಸಾರು. ಸಾರು ಕುದ್ದಷ್ಟು ಟೇಸ್ಟ್ ಬರುತ್ತೆ. ನಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ, ಸ್ವಲ್ಪ ಮಂದಕ್ಕೆ ಬೇಕಾದರೆ ಮಂದಗೆ ನಾವು ಮಾಡ್ಕೋಬೋದು. ನೀರು ಎಷ್ಟು ಬೇಕೋ ಅಷ್ಟು ಹಾಕಿ. ನಾನು ತೆಳ್ಳಗೆ ಮಾಡಿದ್ದೀನಿ ನೋಡಿ.
ಚೆನ್ನಾಗಿ ಕುದಿಬೇಕು. ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ಅದ ನೋಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಇದು ಸಾರು ಕುದ್ರೆ ಸಾರಾಯಿತು. ಗ್ಯಾಸ್ ಹರಿಸಿದ್ದೀವಿ. ಟೇಸ್ಟ್ ಮಾಡಬೇಕು ನೋಡಿ. ನಾನು ತೆಳ್ಳಗೆ ಮಾಡಿದ್ದೀನಿ. ಟೇಸ್ಟ್ ಮಾಡಿ ನೋಡ್ರಿ. ಏನು ಮಾಡಿದ್ದೀರಿ ನಾ? ಇದ್ಕಿನ ಬೇಳೆ ಸಾರು. ನಾನು ಬದನೆಕಾಯಿ ಚಿಕ್ಕಡಿಕಾಯಿ ಹಾಕಿದ್ದೀನಿ. ಟೇಸ್ಟ್ ಮಾಡಿ ನೋಡ್ರಿ. ನಮ್ಮ ಥರ ಮಾಡಿಲ್ಲ, ಏನೋ ಸ್ಪೆಷಲಾಗಿ ಮಾಡಿದ್ದೆ. ಗಮ್ ಅಂತ ಇದ್ದೀರೇನು? ಚೆನ್ನಾಗಿದೆ. ತಿಂದ್ಬಿಟ್ಟು ಹೇಳ್ರಿ. ಅಲ್ಲ, ಸ್ಮೆಲ್ ಚೆನ್ನಾಗಿದ್ರೆ ತಿಂದರೆ ಟೇಸ್ಟ್ ಗೊತ್ತಾಗೋದು. ತಿಂದ್ಬಿಟ್ಟು ಆಯ್ತು, ನಿನ್ನ ಆಸೆ ಹಾಕ್ಬಿಡಿ. ತಿಂದ್ಬಿಟ್ಟು ಹೇಳ್ತೀನಿ. ಚೆನ್ನಾಗಿದ್ರೇನು? ಒಂಥರ ಏನೋ ಒಂಥರ ಯೂನಿಕ್ ಆಗಿದೆ. ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಬಿಸಿ ಬಿಸಿ ಮುದ್ದೆಗೆ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ರೇಣು, ಸೂಪರ್.